ಹಾಯ್ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ ಗೈಸ್? ಇವತ್ತು ನಾನು ಶಾವ್ಗೆ ಮತ್ತು ರವೆ ಎರಡು ಹಾಕಿ ಹೇಗೆ ಉಪ್ಮಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಫಸ್ಟು ಆನಿಯನ್ ಕಟ್ ಮಾಡ್ಕೊಂಡಿರೋದು ಎತ್ಕೊಂಡ್ಬಿಡಿ. ನೋಡಿ ಗೈಸ್, ಈ ಥರ ಸ್ಲೈಸ್ ಮಾಡ್ಕೋಬೇಕಿದು. ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬೀನ್ಸ್ ಎಲ್ಲ ನಾರು ಕ್ಲೀನಾಗಿ ತೆಗೆದು ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ಳಿ. ಕರಿಬೇವು ಸ್ವಲ್ಪ ನೋಡಿ, ಕಾಣಿಸ್ತಿದೆಯಾ? ಇಷ್ಟು ಗೈಸ್ ನೋಡಿ, ಒಂದು 10ರಿಂದ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ನೋಡಿ ಗೈಸ್, ನಿಮಗೆ ಇನ್ನು ತರಕಾರಿ ಹಾಕಬೇಕು ಅಂದರೆ ಆಲೂಗೆಡ್ಡೆ, ಬದನೆಕಾಯಿ ಅದನ್ನು ಆ್ಯಡ್ ಮಾಡ್ಕೋಬೋದು. ಹಸಿ ಬಟಾಣಿ ಹಾಕ್ಬೋದು. ಇವತ್ತು ಹಸಿ ಬಟಾಣಿ ಇರಲಿಲ್ಲ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಒಣ ಬಟಾಣಿ ಹಾಕಬೇಕು ಅಂದರೆ ರಾತ್ರಿನೇ ನೆನೆಸ್ಬಿಟ್ಟು ಅದನ್ನು ಬೆಳಗ್ಗೆ ಉಪ್ಪಿಟ್ಟಿಗೆ ಯೂಸ್ ಮಾಡ್ಕೋಬೋದು. ಬಟ್ ಈಗ ನಾನು ಬಟಾಣಿ ಹಾಕ್ತಿಲ್ಲ, ಜಸ್ಟ್ ಇಷ್ಟೇ ಹಾಕಿಬಿಟ್ಟು ಸಡನ್ನಾಗಿ ಉಪ್ಪಿಟ್ಟು ಮಾಡಬೇಕು ಅನಿಸ್ತು, ಹಾಗಾಗಿ ಇಷ್ಟೇ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಓಕೆ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ನಮಗೆ ಇಷ್ಟು ಬೇಕಾಗುತ್ತೆ ಗೈಸ್. ನಿಂಬೆ ಹೋಳು ಅರ್ಧ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ. ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ರವೆ ಹುರ್ಕೊಳ್ಳೋಣ ಫಸ್ಟು. ಗೈಸ್, ನಾನು 1 ಗ್ಲಾಸ್ ರವೆ ತೊಗೊತಾ ಇದ್ದೀನಿ. ಇದನ್ನು ಒಂದು 3 to 4 ಮಿನಿಟ್ಸ್ ಹುರ್ಕೊಳ್ಳಿ. ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಕೆಲವ್ರಿಗೆ ಬರೀ ರವೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಸೊ ಈಗ ನಾನು ಪ್ರಿಪೇರ್ ಮಾಡ್ತಾ ಇರೋದನ್ನು ಒಂದು ಸರಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ರವೆ ಪ್ಲಸ್ ಶಾವ್ಗೆ. ಈ ಹುರಿವಾಗ ರವೆ ಒಂದು ಘಮ್ ಅಂತ ಚೆನ್ನಾಗಿರುತ್ತೆ, ಅದು ರೋಸ್ಟೆಡ್ ಸ್ಮೆಲ್. ಅದು ಗೊತ್ತಾಗಲಿಲ್ಲ ಅಂದರೆ ಒಂದು 3-4 ಮಿನಿಟ್ಸ್ ಹೀಗೆ ಕೈ ಬಿಡದೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದಾಗಿದೆ, ಇದನ್ನೊಂದು ಬೌಲಿಗೆ ಬಗ್ಗಿಸ್ಕೊಂಡ್ಬಿಡ್ತೀನಿ. ಗೈಸ್, ಇದು ಶಾವ್ಗೆನ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಬಟ್ ನೀವು ಕೈ ಆಡಿಸ್ತಾನೆ ಇರಬೇಕು. ರವೆಗೆ ನಾವು 1 to ಡಬಲ್ ನೀರು ಹಾಕ್ತೀವಿ. ಈಗ ರವೆ 1 ಗ್ಲಾಸ್ ತೊಗೊಂಡ್ರೆ ನೀರು 2 ಗ್ಲಾಸು. ಬಟ್ ಶಾವ್ಗೆ ನೀರು ಜಾಸ್ತಿ ತೊಗೊಳಲ್ಲ. ಸೊ ಶಾವ್ಗೆ 1 ಗ್ಲಾಸ್ ಇದ್ದರೆ ಅದಕ್ಕೆ 1.25 ಆ ಥರ. ನಾನೀಗ 3/4 ಗ್ಲಾಸ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ನಾನು 1 ಗ್ಲಾಸ್ ನೀರು ತೊಗೊತೀನಿ ಶಾವ್ಗೆಗೆ. ಸೊ ಈ ರವೆ ಶಾವ್ಗೆ ಎರಡೂ ಸೇರಿ 3 ಗ್ಲಾಸ್ ನೀರು ಬೇಕಾಗತ್ತೆ ಈಗ ನಾನು ಮಾಡ್ತಿರೋ ಕ್ವಾಂಟಿಟಿಗೆ. ನೋಡಿ ಗೈಸ್, ಕಲರ್ ಚೇಂಜ್ ಆಗ್ತಾ ಇದೆ. ಇಷ್ಟಾದರೆ ಸಾಕು, ಸ್ಟವ್ ಆಫ್ ಮಾಡ್ತೀನಿ. ಗೈಸ್, ಒಗ್ಗರಣೆಗೆ ಒಂದು ಪಾನ್ ಇಟ್ಕೊಂಡೆ. ಹಾಗೆ ಸೈಡಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ ನಾನು. ಇದು ಕಾದಿದೆ ಗೈಸ್, ಎಣ್ಣೆ ಹಾಕೋಣ. ಒಂದು 5ರಿಂದ 6 ಸ್ಪೂನ್ ಆಯಿಲ್ ಬೇಕು. ಸಾಸಿವೆ, ಕಡಲೆಬೇಳೆ, ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ, ಆನಿಯನ್ ಒಂದು ಸ್ವಲ್ಪ ಹೀಗೆ ಫ್ರೈ ಮಾಡಿಬಿಟ್ಟು, ಹಸಿಮೆಣಸಿನ್ಕಾಯಿ, ಕರಿಬೇವು, ಇದಕ್ಕೆ ಬೀನ್ಸ್, ಕ್ಯಾರೆಟ್
ಒಂದು 5-6 ನಿಮಿಷ ಹೀಗೆ ಕೈಯಾಡಿಸಿ ಆಮೇಲೆ ನಾವು ಕಾಯಿಸಿಟ್ಕೊಂಡಿರ್ತೀವಲ್ಲ ನೀರು, ಬಿಸಿ ನೀರು, ಅದನ್ನು ಇದಕ್ಕೆ ಹಾಕಿಬಿಡಬೇಕು. ನಾವು ಸಣ್ಣದಾಗಿ ಹೆಚ್ಕೊಂಡಿರೋದ್ರಿಂದ ಬೇಗ ಬಾಡಿಸ್ಬೋದು. ಒಂದು 2 ನಿಮಿಷ ಮುಚ್ಚಿಡಿ. ಈಗ ಗೈಸ್ ಇದಕ್ಕೆ ನಾನು ಆಲ್ರೆಡಿ ಮೆಷರ್ ಮಾಡಿ ನೀರನ್ನ ಕಾಯಿಸಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾವು ನೀರು ಕಾಯಿಸಿ ಹಾಕ್ಕೊಂಡಿರೋದ್ರಿಂದ ಬೇಗ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ತಣ್ಣೀರು ಹಾಕಿದ್ರೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ನಾವು ಇನ್ನೊಂದು ಕಡೆ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಡ್ಬೇಕು. ಗೈಸ್ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್. ಗೈಸ್ ಕೆಲವರಿಗೆ ಲೆಮನ್ ಇಷ್ಟ ಆಗಲ್ಲ, ಅಂಥವರು ಟೊಮೊಟೊ ಬಳಸ್ಕೋಬೋದು. ಸೊ ನೀವು ಇದಕ್ಕೆ ಒಂದು 2 ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಬಾಡಿಸಿ ನೀರು ಹಾಕ್ಕೋಬೋದು. ಆಮೇಲೆ ಒಂದು 2 ನಿಮಿಷ ಮುಚ್ಚಿರಿ ಗೈಸ್. ಇದು ನೋಡೋಣ. ನೋಡಿ, ಕ್ಯಾರೆಟು ಬೆಂದಿದೆ ನೋಡಿ. ಈಗ ನಾವು ಹುರಿದಿಟ್ಕೊಂಡಿರೋ ರವೆ ಮತ್ತು ಶಾವಿಗೆ ಹಾಕೋಣ. ಬಟ್ ಫಸ್ಟು ಶಾವಿಗೆ ಹಾಕಿ. ಇದಕ್ಕೆ ರವೆ ಬೇಗ ಹರಳಿಬಿಡುತ್ತೆ, ಶಾವಿಗೆ ಸ್ವಲ್ಪ ನಿಧಾನ, ಅದಕ್ಕೆ ಫಸ್ಟು ಶಾವಿಗೆ. ಈ ಶಾವಿಗೆ ಅರ್ಧಂಬರ್ಧ ಆದಮೇಲೆ ನಾವು ರವೆ ಹಾಕಿಬಿಟ್ರೆ ಆಯಿತು. ಒಂದು 2 ಮಿನಿಟ್ಸ್ ಒಳಗೆ ಇದು ಅರ್ಧಂಬರ್ಧ ಆಗೋಗುತ್ತೆ ಶಾವಿಗೆ ಗೈಸ್, ನೋಡ್ಕೋತಾ ಇರಿ. ಬೇಕಿದ್ರೆ 1 ನಿಮಿಷ ಮುಚ್ಚಿಟ್ಟಿರ್ಬೋದು. ನೋಡಿ ಗೈಸ್, ಇದು ಅರ್ಧಂಬರ್ಧ ಆಗಿದೆ ಶಾವಿಗೆ. ಈ ಟೈಮಲ್ಲಿ ನಾವು ಹುರಿದಿಟ್ಟಿರೋ ರವೆ ಹಾಕಿಬಿಡೋಣ. ಗೈಸ್ ನೀವು ರವೆ ಹಾಕುವಾಗ ಮಾತ್ರ ಸಣ್ಣಗೆ ಹೀಗೆ ಬಗ್ಗಿಸ್ಕೊಂಡು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಉರಿ ಸಣ್ಣ ಮಾಡ್ಕೊಳ್ಳಿ. ಈ ಥರ ಸಣ್ಣಕ್ಕೆ ಹಾಕ್ಕೊಂಡು ತಿರುಗಿಸ್ಬೇಕು. ಒಂದೇ ಸರಿ ರವೆ ಹಾಕಿಬಿಟ್ಟು ನಾವು ತಿರುಗ್ಸೋಕೆ ಹೋದರೆ ಗಂಟಾಗಿಬಿಡುತ್ತೆ. ಬಿಕಾಸ್ ನಾನು ಅದನ್ನೊಂದು ಸರಿ ಟ್ರೈ ಮಾಡಿದ್ದೆ ಹೊಸದಾಗಿ ಅಡುಗೆ ಮಾಡುವಾಗ. ನಮ್ಮಮ್ಮ ಹೇಳಿದರು ಒಂದೇ ಸರಿ ಹಾಕಬಾರ್ದು ಅಂತ, ಆದರೆ ನೋಡೋಣ ಅಂತ ಹಾಕಿದ್ದೆ, ಎಲ್ಲ ಗಂಟಾಗಿಬಿಟ್ಟಿತ್ತು. ಉಪ್ಪಿಟ್ಟು ವೇಸ್ಟ್ ಆಯ್ತು ಅವತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ಹೀಗೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರವೆ ಹರಳೋವರೆಗೂ ಮುಚ್ಚಿಟ್ಬಿಡ್ಬೇಕು ಗೈಸ್. ನೋಡಿ, ಇದು ಅರಳಿದೆ. ಮಿಕ್ಸ್ ಮಾಡಿಬಿಡಿ. 2 ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಕೊಬೇಡಿ, ರವೆ ಮತ್ತು ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಮಾಡಿ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಯಾವಾಗಲೂ ಬರೀ ರವೆ ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತಲ್ವ. ಸೊ ಒನ್ಸ್ ಇನ್ ಎ ವೈಲ್ ಇದನ್ನು ಮಾಡ್ಬೋದು. ನಾವು ರವೆ ಹಾಕಿದ ಮೇಲೆ ಸಿಮ್ಮಲ್ಲೇ ಇಟ್ಟು ಹರಳಿಸ್ಬೇಕು. ಈಗೆಲ್ಲ ಆಗಿರೋದ್ರಿಂದ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡೋಕ್ಕೆ ಮುಂಚೆ ಗೈಸ್ ಇದು ಲೆಮನ್ ಇದೆಯಲ್ಲ, ಅದನ್ನು ಹಿಂಡ್ಬಿಟ್ಟು ಆಫ್ ಮಾಡಿ. ಇಷ್ಟು ಜ್ಯೂಸ್ ಬೇಕಾಗತ್ತೆ. ಹುಳಿ ನಿಮ್ಮ ಇಷ್ಟ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವ್ರಿಗೆ ಕಮ್ಮಿ ಬೇಕು ಅನಿಸಿದ್ರೆ ಇನ್ನೂ ಕಮ್ಮಿ ಮಾಡ್ಕೋಬೋದು. ಈಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಿ. ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಿಂಬೆ ರಸ ಹಿಂಡ್ಕೊಂಡ್ರೆ ಆಯಿತು. ಫಸ್ಟೇ ಹಾಕೋ ಅವಶ್ಯಕತೆ ಇಲ್ಲ. ಆಯಿತು ಗೈಸ್, ಇದು ಬಿಸಿ ಬಿಸಿ ರವೆ ಶಾವಿಗೆ ಉಪ್ಪಿಟ್ಟು ರೆಡಿ. ಗೈಸ್ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕಿ ಮಿಕ್ಸ್ ಮಾಡ್ಬೋದು ಬೇಕು ಅಂದರೆ, ಬಟ್ ನಾನು ಈಗ ಹಾಕಲ್ಲ. ಸರ್ವಿಂಗ್ ಪ್ಲೇಟ್ ಮೇಲೆ ಗಾರ್ನಿಷ್ ಮಾಡ್ತೀನಿ. ಗೈಸ್ ಬಿಸಿ ಬಿಸಿಯಾದ ರುಚಿಕರವಾದ ಶಾವಿಗೆ ರವೆ ಉಪ್ಮಾ ರೆಡಿ ಟು ಈಟ್.
ನೋಡಿದ್ರಲ್ಲ ಗೈಸ್, ಶಾವಿಗೆ ರವಾ ಉಪ್ಮಾ ಹೇಗೆ ಮಾಡೋದು ಅಂತ. ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.